Good morning, everyone. Welcome back to the online and offline class. So, in the class, residential status of individuals. Andre, which are the basic conditions and which are the additional conditions. ಯಾವೆಲ್ಲ ಕಂಡೀಷನ್ಸ್ ಅಂತ ನೋಡಿ ಯಾವೆಲ್ಲ ಸ್ಯಾಟಿಸ್ಫೈ ಮಾಡಿದ್ರೆ ಆರ್ಡಿನರಿ ರೆಸಿಡೆಂಟ್ ಆಗ್ತಾರೆ, ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾರೆ ಅಂಡ್ ನಾನ್ ರೆಸಿಡೆಂಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಅಂದ್ರೆ ಅದನ್ನ ಲಾಸ್ಟ್ ಇಯರ್ ಅಲ್ಲಿ ಓದಿರ್ತಕ್ಕಂಥದ್ದು. ಸೊ ಈ ಸೆಮಿಸ್ಟರ್ ಬಂದ್ರೆ ನಿಮಗೆ ದ ಸೇಮ್ ಚಾಪ್ಟರ್ ರೆಸಿಡೆನ್ಸಿಯಲ್ ಸ್ಟೇಟಸ್ ಅಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್. ಅಲ್ಲೂ ಕೂಡ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಮಾಡಿದ್ವಿ. ವಾಟ್ ಈಸ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್? ಸೊ ದಟ್ ಈಸ್ ಜಸ್ಟ್ ದ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಯಾವ್ದೆಲ್ಲ ಟ್ಯಾಕ್ಸಬಲ್ ಇನ್ಕಮ್ ಇದೆಯೋ ಅದನ್ನ ಬರ್ಬಿಟ್ಟು ಮೂರು ಕಾಲಮ್ ಹಾಕಿ ಮಾಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ಸ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಅಂತ ಮೂರು ಕಾಲಮ್ ಹಾಕಿ ಯಾವ್ದೆಲ್ಲ ಟ್ಯಾಕ್ಸಬಲ್ ಇದೆಯೋ ಅದು ಬರೀತಾ ಇದ್ವಿ, ಯಾವ್ದೆಲ್ಲ ಎಕ್ಸಾಂಪಲ್ ಇದೆಯೋ ಅದನ್ನ ಎಕ್ಸಾಂಪಲ್ ತೋರಿಸ್ತಾ ಇದ್ವಿ. ಸೊ ಅದನ್ನ ಆ ಕ್ಯಾಲ್ಕುಲೇಷನ್ ಅನ್ನು ನಾವು ಇಲ್ಲಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಏನ್ ಡಿಫರೆನ್ಸ್ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಬರೀ ಇಂಡಿವಿಜುವಲ್ಸ್ ಗೆ ಮಾತ್ರ ನೀವು ರೆಸಿಡೆನ್ಷಿಯಲ್ ಸ್ಟೇಟಸ್ ಮತ್ತೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಬಟ್ ಈ ಒಂದು ಇಯರ್ ಅಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅದರ್ ಪರ್ಸನ್ಸ್, ಯಾವೆಲ್ಲ ಪರ್ಸನ್ಸ್ ಇದ್ದಾರೆ, HUF, ಪಾರ್ಟ್ನರ್ಶಿಪ್ ಫರ್ಮ್, ಕಂಪನಿ, AOPR, ಅವರೆಲ್ಲ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನ ಕ್ಯಾಲ್ಕುಲೇಟ್ ಯಾವ ತರ ಮಾಡಬೇಕು, ಅದ್ರ ಜೊತೆಗೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ಫಸ್ಟ್ we will discuss regarding residential status of HUF. ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನ ಯಾವ ರೀತಿ ಡಿಟರ್ಮೈನ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ರೈಟ್. ಸೊ ನಾವು ಇಂಡಿವಿಜುವಲ್ ಅಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಎರಡು ಬೇಸಿಕ್ ಕಂಡೀಷನ್ ಇದೆ. ರೆಸಿಡೆಂಟ್ ಆಗಬೇಕಂದ್ರೆ ಏನು ಮಾಡಬೇಕು, ಎರಡು ಬೇಸಿಕ್ ಕಂಡೀಷನ್ ಅಲ್ಲಿ ಯಾವ್ದಾದ್ರು ಒಂದು ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ರೈಟ್. ಸೊ ಕ್ಯಾನ್ ಎನಿಬಡಿ ಟೆಲ್ ವಾಟ್ ಆರ್ ದೋಸ್ ಬೇಸಿಕ್ ಕಂಡೀಷನ್? ಎರಡು ಬೇಸಿಕ್ ಕಂಡೀಷನ್ ಯಾವುದು? ಅಂದ್ರೆ ಒಬ್ಬ ವ್ಯಕ್ತಿ ಹಿಂದಿನ ವರ್ಷದಲ್ಲಿ 182 ದಿನ ಇಂಡಿಯಾದಲ್ಲಿ ಇರಬೇಕು. ದಟ್ ಇಸ್ ಫಸ್ಟ್ ಒನ್ ಬೇಸಿಕ್ ಕಂಡೀಷನ್. ಎರಡನೇ ಹೇಳ್ತಾ ಇತ್ತು 60 ಡೇಸ್ ಇನ್ ಪ್ರೀವಿಯಸ್ ಇಯರ್ ಅಂಡ್ 365 ಡೇಸ್ ಇನ್ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್. ಇಲ್ಲೂ ಕೂಡ ಸೇಮ್ ಕಂಡೀಷನ್, ಅದೇ ಎರಡು ಬೇಸಿಕ್ ಕಂಡೀಷನ್ ಅಪ್ಲೈ ಆಗುತ್ತೆ. ಆ ಎರಡು ಬೇಸಿಕ್ ಕಂಡೀಷನ್ ಅಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಸೊ ದಟ್ HUF ವಿಲ್ ಬಿ ರೆಸಿಡೆಂಟ್, ಅದನ್ನ ರೆಸಿಡೆಂಟ್ ಅಂತ ಕರೀತೀವಿ. ಆದ್ರೆ ಸೊ ಇಂಡಿವಿಜುವಲ್ ಅಂತ ಬಂದಾಗ ಒಬ್ಬನೇ ವ್ಯಕ್ತಿ, ನಾನೇ ಆಗಲಿ ನೀವೇ ಆಗಲಿ, ನಾನು ಇಂಡಿಯಾದಲ್ಲಿ 182 ದಿನ ಇದ್ರೋ ಇಲ್ಲ ಅಂತಂದ್ರೆ ಆರಾಮ ನೋಡ್ಬೋದು, ಅಥವಾ ನೀವೇ ಆಗಲಿ ಇಂಡಿಯಾದಲ್ಲಿ 182 ದಿನ ಇದ್ರೋ ಇಲ್ಲ ಅಂತಂದ್ರೆ ಆರಾಮ ನೋಡ್ಬೋದು. ಬಟ್ ವೆನ್ ಕಮ್ ಟು ಎ ಫ್ಯಾಮಿಲಿ, ಫ್ಯಾಮಿಲಿ ಅಂದ್ರೆ ಯಾರು ಇರ್ತಾರೆ? HUF ಅಂದ್ರೆ ಅನ್ಡಿವೈಡೆಡ್ ಫ್ಯಾಮಿಲಿ. ಯಾರೆಲ್ಲ ಇರ್ತಾರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ? Father, mother, son, daughter, etc., etc., etc. So that family. So Hindu undivided family ಅಂದ್ರೆ ಯಾರು ಇರ್ತಾರೆ ನಿಮ್ಮ ಪ್ರಕಾರ? Father, mother, son, daughter, grandfather, grandmother. So like this. Undivided ಅಂದ ತಕ್ಷಣ ನಮಗೆ ತಲೆಗೆ ಏನೋ ಡಿವೈಡ್ ಆಗದೆ ಇರ್ತಕ್ಕಂಥ ಫ್ಯಾಮಿಲಿ ಅಂದ್ರೆ ತಲೆಮಾರುಗಳಿಂದ ಅಜ್ಜ, ಅಜ್ಜಿ, ಪಪ್ಪ, ಮಗ ಎಲ್ಲ ಒಂದೇ ಫ್ಯಾಮಿಲಿ ಇದ್ರೆ ಅದನ್ನ ಅನ್ಡಿವೈಡೆಡ್ ಅಂತ ಕರಿತೀವಿ. ಹೌದಾ? ಸೊ ದಟ್ ಈಸ್ ದ ಪಾಯಿಂಟ್ ಆಫ್ ಹಿಂದೂಸ್. ಅಂದ್ರೆ ನಾವು ನಮ್ಮ ಪ್ರಾಪರ್ಟಿನ ಡಿವೈಡ್ ಮಾಡಲಿಕ್ಕೆ ಯಾವ ಒಂದೇ ಫ್ಯಾಮಿಲಿ ಇರ್ತೀವೋ ಎಲ್ಲರೂ ಇರ್ತಕ್ಕಂಥ ಒಂದು ಕುಟುಂಬನ ಅನ್ಡಿವೈಡೆಡ್ ಅಂತ ಕರಿತೀವಿ. ಬಟ್ ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್, ಇನ್ಕಮ್ ಟ್ಯಾಕ್ಸ್ ಅಂತಲ್ಲ, ಎಲ್ಲರೂ ಇದ್ರೆ ತಂದೆ, ಮಗ, ಅಜ್ಜ ಎಲ್ಲರೂ ಒಂದೇ ಮನೆ ಇದ್ರೆ ಅದನ್ನ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಕರೆಯಲ್ಲ. ಯಾವ್ದನ್ನ ಕರಿತೀವಿ? ಇಫ್ ದ ಫ್ಯಾಮಿಲಿ ಕನ್ಸಿಡರ್ ಮೋರ್ ದ್ಯಾನ್ 2 ಮೆಂಬರ್ಸ್, ಆ ಫ್ಯಾಮಿಲಿಯಲ್ಲಿ ಇಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳು ಇರಬೇಕು. ದಟ್ ಈಸ್ ದ ಫಸ್ಟ್ ಒನ್ ಕಂಡೀಷನ್. ಅಂಡ್ ವಾಟ್ ಈಸ್ ದ ಸೆಕೆಂಡ್ ಕಂಡೀಷನ್? ದಟ್ ಫ್ಯಾಮಿಲಿ ಶುಡ್ ಹ್ಯಾವ್ ದ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಆನ್ಸೆಸ್ಟರ್ಸ್ ಅಂದ್ರೆ ಯಾರು? ಪೂರ್ವಜರು. ಅಂದ್ರೆ ನಮ್ಮ ತಾತ ಮುತ್ತಾತ ಏನಿರಲ್ಲ ಅವರ ಪ್ರಾಪರ್ಟಿ ನಮ್ಮ ಹೆಸರಲ್ಲಿ ಇರಬೇಕು. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಬರ್ತದೆ. ತಾತನಿಂದ ತಂದೆಗೆ, ತಂದೆಯಿಂದ ನಿಮಗೆ, ನಿಮ್ಮಿಂದ ನಿಮ್ಮ ಮಕ್ಕಳಿಗೆ, ಆ ರೀತಿಯಾಗಿ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗ್ತಾ ಬರ್ತಾ ಇದೆ. ಸೊ ಈ ರೀತಿಯಾಗಿ ಒಂದು ಫ್ಯಾಮಿಲಿ ಇಬ್ಬರಿಗಿಂತ ಹೆಚ್ಚಿಗೆ ವ್ಯಕ್ತಿಗಳಿರಬೇಕು. ಅದ್ರ ಜೊತೆಗೆ ಆ ಒಂದು ಫ್ಯಾಮಿಲಿಯ ಹೆಸರಲ್ಲ
ಪ್ರಾಪರ್ಟಿ ಇರಬೇಕು, ಅದನ್ನ ನಾವು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಕರಿತೀವಿ. ಸೊ ಇಲ್ಲಿ ನನ್ನ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಇಂಡಿವಿಜುವಲ್ ನೋಡಿದಾಗ ನೀವು ಲಾಸ್ಟ್ ಇಯರ್ ಓದಬೇಕಾದ್ರೆ ಅವ್ನು ಇಂಡಿಯಾದಲ್ಲಿ ಎಷ್ಟಿದೆ ಅಂತ, ಆಸ್ಟ್ರೇಲಿಯಾದಲ್ಲಿ ಎಷ್ಟಿದೆ ಅಂತ, ಇಂಗ್ಲೆಂಡ್ ಎಷ್ಟಿದೆ ಅಂತ ಈ ಥರ ನೋಡ್ತಾ ಬರ್ತೀವಿ. ಬಟ್ ನಾನು ಕಮ್ ಟು ಫ್ಯಾಮಿಲಿ, ಒಂದು ಫ್ಯಾಮಿಲಿಗೆ ಅಂತ ಬಂದಾಗ ಆ ಫ್ಯಾಮಿಲಿ ಇಲ್ಲಿ ಇಂಡಿಯಾದಲ್ಲಿ ಸ್ವಲ್ಪ ದಿನ, ಫಾರಿನ್ ಸ್ವಲ್ಪ ದಿನ ಇರಬೇಕಾಗಲ್ಲ, ಹೌದಾ? ಇದ್ರೂ ಕೂಡ ಪ್ರಾಪರ್ಟಿನ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಪ್ರಾಪರ್ಟಿ ಇದೆ ಅಂತಲ್ಲ, ನಮ್ಮ ಹೆಸರಲ್ಲಿ ಒಂದು 10 ಎಕರೆ 20 ಎಕರೆ ಆಸ್ತಿ ಇದೆ ಅಂದ್ರೆ ಆ ಪ್ರಾಪರ್ಟಿ 365 ದಿನ ಇಂಡಿಯಾದಲ್ಲೇ ಇರುತ್ತೆ. ಇಟ್ ನೆವರ್ ಟ್ರಾನ್ಸ್ಫರ್ ಟು ಎನಿ ಅದರ್ ಕಂಟ್ರಿ. ಸೊ ಹಿಯರ್ ಹೌ ಟು ಡಿಟರ್ಮೈನ್ that family is in India for 182 days or not. ಆ ಒಂದು ಫ್ಯಾಮಿಲಿ ಇಂಡಿಯಾದಲ್ಲಿ 182 ದಿನ ಇದೆನಾ ಅಥವಾ ಇಲ್ವಾ ಅಂತ ಹೇಳಿ ಯಾವ ರೀತಿ ತೀರ್ಮಾನ ಮಾಡಬೇಕು? ಸೊ ಇಲ್ಲಿ ಒಂದು ಕಂಡೀಷನ್ ಇದೆ. ಒಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಕರ್ತ ಅಂತ ಇರ್ತಾರೆ. ಯಾರು ಕರ್ತ ಅಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ, ರೈಟ್? ಹೂ ಕ್ಯಾನ್ ಬಿ ಹೆಡ್ ಆಫ್ ದ ಫ್ಯಾಮಿಲಿ? ಯಾರು ಹೆಡ್ ಆಫ್ ದ ಫ್ಯಾಮಿಲಿ ಆಗ್ಬೋದು? ಫಾದರ್, ರೈಟ್? ಸೊ ಇಲ್ಲಿ ನಮ್ಮ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಇದೆ. ಏನಂದ್ರೆ ಎನಿ ಸೀನಿಯರ್ ಮೇಲ್ ಮೆಂಬರ್ ಆರ್ ಎನಿ ಮೇಲ್ ಮೆಂಬರ್, ಯಾವುದಾದ್ರೂ ಒಬ್ಬ ಮೇಲ್ ಮೆಂಬರ್ ಆ ಒಂದು ಫ್ಯಾಮಿಲಿಯ ಕರ್ತ ಆಗಿ ಜಾಯ್ನ್ ಆಗಬೇಕು. ಅಂದ್ರೆ ಕರ್ತ ಆಗಿ ಏನ್ ಬೇಕಾದ ಡಿಸಿಷನ್ ತಗೊಳ್ತಾ ಇದೆ. ಇಫ್ ದೇರ್ ಇಸ್ ನೋ ಸೀನಿಯರ್ ಮೇಲ್ ಮೆಂಬರ್ಸ್, ಅಂದ್ರೆ ಆ ಫ್ಯಾಮಿಲಿಯಲ್ಲಿ ಹಿರಿಯ ವ್ಯಕ್ತಿಗಳು, ಹಿರಿಯ ಗಂಡು ವ್ಯಕ್ತಿಗಳು ಯಾರು ಇಲ್ಲ ಅಂದ್ರೆ ಜೂನಿಯರ್ ಮೇಲ್ ಮೆಂಬರ್ ಇಸ್ ಆಲ್ಸೋ ಕ್ಯಾನ್ ಬಿ ಅಂತ. ಯಾರು ದೊಡ್ಡವರಿಲ್ಲಪ್ಪ ಮನೆಯಲ್ಲಿ ಅಂದ್ರೆ ಸಣ್ಣವ್ರು ಯಾರಿರ್ತಾರೋ, ಅದು ಸಣ್ಣವಾದ್ರೆ ತೀರಾ ಚಿಕ್ಕ ಮಕ್ಕಳಲ್ಲ, ಯಾರೋ ತಂದೆ ಇಲ್ಲ ಅಂದ್ರೆ ಅವ್ರ ಅಣ್ಣ ತಮ್ಮ ಯಾರು ಕರ್ತ ಹಾಕು. ಆರ್ ಇಫ್ ದೇರ್ ಇಸ್ ನೋ ಮೇಲ್ ಮೆಂಬರ್ಸ್ ಇನ್ ದ ಫ್ಯಾಮಿಲಿ, ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಮೇಲ್ ಮೆಂಬರ್ಸೇ ಇಲ್ಲ, ಅಥವಾ ಇಫ್ ದೇ ಆರ್ ನಾಟ್ ಕೆಪಾಬಲ್ ಟು ಹ್ಯಾಂಡಲ್ ದ ಫ್ಯಾಮಿಲಿ, ಅಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳಿಗೆ ಯಾರು ಫ್ಯಾಮಿಲಿಯನ್ನು ನೋಡ್ತಕ್ಕಂಥ ಕೆಪಾಸಿಟಿ ಇರಲ್ಲ. ಕೆಲವೊಬ್ರು ಇರ್ತಾರೆ, ಏನೋ ಬುದ್ಧಿ ಪ್ರಮಾಣ ಆಗಿರುತ್ತೆ, ಅಥವಾ ಕೆಲವೊಬ್ರು ಏನು ದುಡಿಮೆ ಮಾಡ್ತಾ ಇರಲ್ಲ, ಸುಮ್ಮನೆ ಏನೋ ಕೂತ್ಕೊಳ್ಳೋದ್ರಿಂದ ಇಸ್ಕೊಳ್ಬೇಕಂತ ಓಡಾಡ್ತಾರೆ. ಸೊ ಆ ರೀತಿಯಾಗಿ ಮೇಲ್ ಮೆಂಬರ್ಸ್ಗೆ ಫ್ಯಾಮಿಲಿಯನ್ನು ನೋಡ್ಕೊಳ್ತಕ್ಕಂಥ ಕೆಪಾಸಿಟಿ ಇಲ್ಲ ಅಂದ್ರೆ ದ ಸೀನಿಯರ್ ಫೀಮೇಲ್ ಮೆಂಬರ್ ಕ್ಯಾನ್ ಬಿ ದ ಕರ್ತ ಆಫ್ ದ ಫ್ಯಾಮಿಲಿ. ಅರ್ಥ ಆಗ್ತಿದೆನಾ? ಸೊ ಇಲ್ಲಿ ಕರ್ತ ಅಂದ್ರೆ ಯಾರು? ಹೆಡ್ ಆಫ್ ದ ಫ್ಯಾಮಿಲಿ, ರೈಟ್? ಅಂದ್ರೆ ಆ ಫ್ಯಾಮಿಲಿಯಲ್ಲಿ ಏನೇ ಡಿಸಿಷನ್ ಇತ್ತು ಅವ್ರು ತಗೋಬೇಕು. ಯಾರು ಆಗ್ಬೋದು ಕರ್ತ? ಯಾರು ದೊಡ್ಡ ವ್ಯಕ್ತಿ ಮೇಲ್ ಮೆಂಬರ್ ಯಾರು ಇರ್ತಾರೋ ಅವ್ರು ಕರ್ತ ಆಗ್ಬೋದು. ಕೇಸ್ ಸೀನಿಯರ್ ಮೇಲ್ ಮೆಂಬರ್ ಇಲ್ಲ ಅಂದ್ರೆ ಜೂನಿಯರ್ ಮೇಲ್ ಮೆಂಬರ್ ಕೂಡ ಕರ್ತ ಆಗ್ಬೋದು. ಇಫ್ ಕೇಸ್ ಆ ಫ್ಯಾಮಿಲಿಯಲ್ಲಿ ಮೇಲ್ ಮೆಂಬರ್ಸೇ ಇಲ್ಲ ಅಥವಾ ಮೇಲ್ ಮೆಂಬರ್ಸ್ ಕೆಪಾಸಿಟಿ ಇಲ್ಲ ಫ್ಯಾಮಿಲಿಯನ್ನು ನೋಡ್ಕೊಳ್ತಕ್ಕಂಥದ್ದು ಅಂದ್ರೆ ಅವಾಗ ಸೀನಿಯರ್ ಫೀಮೇಲ್ ಮೆಂಬರ್ ಕ್ಯಾನ್ ಬಿ ದ ಕರ್ತ ಆಫ್ ದ ಫ್ಯಾಮಿಲಿ. ಓಕೆ, ಸೊ ಇಲ್ಲಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಎರಡು ಬೇಸಿಕ್ ಕಂಡೀಷನ್ ಇದೆ. ಏನ್ ಬೇಸಿಕ್ ಕಂಡೀಷನ್? 182 ದಿನ ಇಂಡಿಯಾದಲ್ಲಿ ಇರಬೇಕು, ಅಥವಾ 60 ದಿನವರೆಗೂ ಹಿಂದಿನ ವರ್ಷ ಇದ್ದು 365 ದಿನ ಅದ್ರ ಹಿಂದಿನ 4 ವರ್ಷದಲ್ಲಿ ಇಂಡಿಯಾದಲ್ಲಿ ಇರಬೇಕು. ಸೊ ಇದನ್ನ ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ ಒಂದು ಫ್ಯಾಮಿಲಿಯನ್ನು ಮುಂದೆ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಹೋಗ್ಬೇಕಂದ್ರೆ ಇಡೀ ಫ್ಯಾಮಿಲಿನೇ ಹೋಗಲ್ಲ, ಯಾರೋ ಒಬ್ರು ಹೋಗ್ಬೋದು, ಇಲ್ಲ ಇಬ್ರು ಹೋಗ್ಬೋದು. ಸೊ ಅದಕ್ಕೋಸ್ಕರ ಇಟ್ ಈಸ್ ಡಿಪೆಂಡೆಂಟ್ ಓನ್ಲಿ ಆನ್ ದ ಕರ್ತ. ಯಾರು ಆ ಫ್ಯಾಮಿಲಿಯಲ್ಲಿ ಕರ್ತ ಇರ್ತಾರಲ್ಲ ಅವರು ಮಾತ್ರ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಸಾಕು. ಸೊ ಏನಿದೆ ರೂಲ್ಸ್ ಅಂದ್ರೆ HUF ರೆಸಿಡೆಂಟ್ ಆಗಬೇಕು ಅಂದ್ರೆ ದ ಕರ್ತ ಆಫ್ ದ ಫ್ಯಾಮಿಲಿ ಶುಡ್ ಸ್ಯಾಟಿಸ್ಫೈ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್. ಅದ್ರ ಜೊತೆಗೆ the effective management of the family should be situated in India. ಅಂದ್ರೆ ಆ ಫ್ಯಾಮಿಲಿಯ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಏನಿದೆ, ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಂದ್ರೆ ಕರ್ತ ಪೂರ್ತಿ ಫಾರಿನ್ ಅಲ್ಲೇ ಇರಲಿಲ್ಲ, ಅವ್ನು ಇಂಡಿಯಾದಲ್ಲೇ ಇರಬೇಕು. ಯಾವಾಗ ಒಂದ್ಸಲ ಹೋಗಿ ಬರ್ತಾ ಇರ್ಬೋದು. ಫುಲ್ ಫಾರಿನ್ ಅಲ್ಲೇ ಇದ್ದು ಇಂಡಿಯಾದಲ್ಲಿ ಫ್ಯಾಮಿಲಿಯನ್ನು ನೋಡ್ಕೊಳ್ಳೋದಿಲ್ಲ, ಇಂಡಿಯಾದಲ್ಲಿ ಇದ್ದು ಫ್ಯಾಮಿಲಿಯನ್ನು ನೋಡ್ಕೊಳ್ತಾ ಇದ್ದು ಯಾವಾಗ ಒಂದ್ಸಲ ಹೋಗಿ ಬರ್ತಾ ಇರ್ತಾರೆ ನಡೀತದೆ. ಓಕೆ, ಸೊ ಏನ್ ಹೇಳ್ಬೇಕು ಇಲ್ಲಿ, ಬೇಸಿಕ್ ಕಂಡೀಷನ್ ಅನ್ನ ಕರ್ತ ಫುಲ್ಫಿಲ್ ಮಾಡಬೇಕು. ಅವಾಗ ಏನಾಗುತ್ತೆ, ಫ್ಯಾಮಿಲಿ resident. So after if both conditions are not satisfied, ಕರ್ತ 182 ದಿನ ಇಲ್ಲ ಅಥವಾ ಇನ್ನೊಂದು ಬೇಸಿಕ್ ಕಂಡೀಷನ್ ಇತ್ತು ಅದು ಫುಲ್ಫಿಲ್ ಮಾಡಲಿಲ್ಲ, ಏನಾಗುತ್ತೆ ಅವಾಗ ಆ ಒಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ವಿಲ್ ಬಿಕಮ್ ನಾನ್ ರೆಸಿಡೆಂಟ್. ಸ್ಯಾಟಿಸ್ಫೈ ಮಾಡಿದ್ರೆ ರೆಸಿಡೆಂಟ್, ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೆ ನಾನ್ ರೆಸಿಡೆಂಟ್, ರೈಟ್? ಸೊ ರೆಸಿಡೆಂಟ್ ಆಯ್ತು, ಯಾವುದೋ ಒಂದು ಬೇಸಿಕ್ ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಿಬಿಟ್ಟ. ಸೊ ಇವಾಗ ಏನ್ ಮಾಡ್ಬೇಕು ನಮ್ಮ ಕೆಲಸ, ಅದು ಆರ್ಡಿನರಿ ರೆಸಿಡೆಂಟ್ ಆಗುತ್ತಾ ಅಥವಾ ನಾನ್ ಆರ್ಡಿನರಿ ರೆಸಿಡೆಂಟ್ ಆಗುತ್ತಾ ಇದು ಯಾವ ತರ ತೀರ್ಮಾನ ಮಾಡ್ತೀವಿ? ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಅಡಿಷನಲ್ ಕಂಡೀಷನ್. ಎರಡು ಅಡಿಷನಲ್ ಕಂಡೀಷನ್ ಇದೆ. ಏನ್ ಎರಡು ಅಡಿಷನಲ್ ಕಂಡೀಷನ್? he should be in India for 730 days in 7 preceding previous year, and the second one 2 years resident out of 10 preceding previous year. ನಾನು ಹಿಂದಿನ ಕ್ಲಾಸ್
ಕಂಡೀಷನ್ ಅಲ್ಲ. 730 ದಿನ ಅಂದ್ರೂ ಒಂದೇ, 2 ವರ್ಷ ಅಂದ್ರೂ ಕೂಡ ಒಂದೇ. ಆದ್ರೆ 2 ವರ್ಷ ಇರ್ಬೇಕಂತ 2 ವರ್ಷ ರೆಸಿಡೆಂಟ್ ಆಗಿದ್ರೆ ಸಾಕು. ರೆಸಿಡೆಂಟ್ ಆಗೋದಂದ್ರೆ ಏನು? ಯಾವ್ದಾದ್ರು ಒಂದು ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಬೇಕು. ಸೊ 2 ಅಡಿಷನಲ್ ಕಂಡೀಷನ್ ಇದೆ. 2 ಅಡಿಷನಲ್ ಕಂಡೀಷನ್ ಅನ್ನು ಕರೆಕ್ಟ್ ಫುಲ್ಫಿಲ್ ಮಾಡಿದ್ರೆ the family will become ordinary resident. 2 ಒಂದು ಮಾಡಲಿಲ್ಲ ಅಥವಾ 2 ಮಾಡಿಲ್ಲ ಅಂದ್ರೆ ಏನಾಗುತ್ತೆ? not ordinary resident. So this is how a family become ordinary, not ordinary and non-resident. Right? Good. First point, if the karta of the family, if the karta of the family satisfy any one of the basic condition, any one of the basic condition the HUF will be a resident. The HUF will be resident in India. Full stop. Next para. First point again. Next para already. If the karta failed to satisfy, if the karta failed to satisfy any one of the basic condition, the HUF will be non-resident in India. The HUF will be non-resident in India. So first ಕಾಲದಲ್ಲಿ ರೆಸಿಡೆಂಟ್ ಅಂತ ಇದೆಯಲ್ಲ ಅದಕ್ಕೆ ಇನ್ವರ್ಟೆಡ್ ಕಾಮಾ ಹಾಕಿ ಅಂಡರ್ಲೈನ್ ಮಾಡಿ. ಸೆಕೆಂಡ್ ಕಾಲದಲ್ಲಿ ನಾನ್ ರೆಸಿಡೆಂಟ್ ಅಂತ ಇದೆಯಲ್ಲ ಅದಕ್ಕೆ ಇನ್ವರ್ಟೆಡ್ ಕಾಮಾ ಹಾಕಿ ಅಂಡರ್ಲೈನ್ ಮಾಡಿ. So ಇವಾಗ ಸೆಕೆಂಡ್ ಪಾಯಿಂಟ್, if the HUF is resident in India, then we have to decide whether it is ordinary resident, or not ordinary resident, whether it is ordinary resident or not ordinary resident. Let's stop. Next paragraph. If the karta of the family satisfy both the additional conditions, the family will be ordinary resident. The family will be ordinary resident. Let's stop. If he fails to do so, if
What he fails to do, so the family will be not ordinary resident. Family will be not ordinary resident. So second parallel, ordinary resident ಮತ್ತೆ not ordinary resident ಗೆ inverted comma ಗೆ underline ಮಾಡಬೇಕು. Right. So Hindu undivided family ಯ residential status ಅನ್ನ ಯಾವ ರೀತಿ ತೀರ್ಮಾನ ಮಾಡೋದು ಅನ್ನೋದು ಗೊತ್ತಾಗಿದೆ ಅನ್ಕೊಳ್ಳಿ. ಓಕೆ, ಅಲ್ಲಿ ಬರ್ಸಿರೋದು ಇಷ್ಟೇ ನಿಮಗೆ. ನಾನು ನಿನ್ನೆ ನಿಮಗೆ ಹೇಳಿದೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಲ್ಲಿ 3 ಟೈಪ್ಸ್ ಅಲ್ಲ, ಓನ್ಲಿ 2. ಫಸ್ಟ್ ರೆಸಿಡೆಂಟ್ ಅಥವಾ ನಾನ್ ರೆಸಿಡೆಂಟ್ ಅಂತ ತೀರ್ಮಾನ ಮಾಡಬೇಕು. ರೆಸಿಡೆಂಟ್ ಅಂತ ತೀರ್ಮಾನ ಆದ್ಮೇಲೆ ಆರ್ಡಿನರಿ ಅಥವಾ ನಾಟ್ ಆರ್ಡಿನರಿ ಅಂತ ಬರುತ್ತೆ. ದಿಸ್ ಈಸ್ ದ ಕಂಡೀಷನ್. ಅದಕ್ಕೆ ನಿಮಗೆ ಫಸ್ಟ್ ಪ್ಯಾರಾದಲ್ಲಿ ಬರ್ಸಿರೋದು ಏನು ಅಂದ್ರೆ, ಕರ್ತ ಯಾವ್ದಾದ್ರು ಒಂದು ಬೇಸಿಕ್ ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಿದ್ರೆ ರೆಸಿಡೆಂಟ್, ಇಲ್ಲ ಅವ್ನು ಯಾವ್ದು ಬೇಸಿಕ್ ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ನಾನ್ ರೆಸಿಡೆಂಟ್. ಓಕೆ, ನಾನ್ ರೆಸಿಡೆಂಟ್ ಆದ್ರೆ ಮುಂದಕ್ಕೆ ನೀವು ಎಷ್ಟು ಮಾಡಬೇಕಿಲ್ಲ, ಅಲ್ಲಿ ಮುಗಿದೋಗ್ಬೋದು. ಇಫ್ ಇನ್ ಕೇಸ್ ಅವ್ನು ಯಾವ್ದಾದ್ರು ಒಂದು ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿ ರೆಸಿಡೆಂಟ್ ಆದ್ರೆ ಇದು ಆರ್ಡಿನರಿನ ಅಥವಾ ನಾಟ್ ಆರ್ಡಿನರಿ ಅಂತ ನೋಡಿ. ಅದಕ್ಕೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನು ಬರ್ಸಿದೀನಿ, ಇಫ್ ದ ಕರ್ತ ಸ್ಯಾಟಿಸ್ಫೈ ಅಂದ್ರೆ ಕರ್ತ ಸ್ಯಾಟಿಸ್ಫೈ ಮಾಡಿ ರೆಸಿಡೆಂಟ್ ಆದ್ರೆ ಇದು ಆರ್ಡಿನರಿನ ಅಥವಾ ನಾಟ್ ಆರ್ಡಿನರಿ ಅಂತ ನಾವು ಡಿಟರ್ಮೈನ್ ಮಾಡಬೇಕು. ಯಾವ ರೀತಿ, ಕರ್ತ 2 ಅಡಿಷನಲ್ ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಿದ್ರೆ ಆರ್ಡಿನರಿ ರೆಸಿಡೆಂಟ್, ಕರ್ತ ಯಾವುದೇ ಅಡಿಷನಲ್ ಕಂಡೀಷನ್ ಅನ್ನು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ನಾಟ್ ಆರ್ಡಿನರಿ ರೆಸಿಡೆಂಟ್. This is how to calculate residential status of H4. ಅರ್ಥ ಆಯ್ತಾ? Shall I move on to next one? Yes. Next, residential status of company. Residential status of company. Right. What is company? Company ಅಂದ್ರೆ HUF ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳಿದ್ರೆ ಅದರೊಳಗಡೆ ಯಾರು ಇರ್ತಾರೆ, ಯಾರು ಕರ್ತ ಆಗ್ತಾರೆ ಅಂತ ನೀವು ಡಿಸ್ಕಸ್ ಮಾಡಿದ್ವಿ, ಹೌದಾ? ಸೊ ಕಂಪನಿ ಅಂದ್ರೆ ಏನು ಅಂತ ಬೇಕಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಪನಿ? ಹೇಗಾದ್ರೂ ಹೇಳಿ, ವೆದರ್ ಇಟ್ ವಿಲ್ ಬಿ ಇನ್ ಕನ್ನಡ ಆರ್ ಇಂಗ್ಲಿಷ್. ನಿಮಗೆ ಏನು ಅನ್ಸುತ್ತೆ ಕಂಪನಿ ಅಂದ್ರೆ ಹಿಂಗಿರುತ್ತೆ ಅನ್ನೋ ಒಂದು ಕಲ್ಪನೆ ಇರುತ್ತೆ, ಇದೇನಾ ಇಲ್ವಾ? ಹೇಳಿ. Association of persons. Association of persons. Then ಏನ್ ಮಾಡ್ತಾರೆ ಕಂಪನಿ ಅಂದ್ರೆ? ಯಾವ್ದಾದ್ರು ಕಂಪನಿ ನೋಡಿದ್ರಾ? ಅಟ್ ಲೀಸ್ಟ್ ಟೆಲ್ ಮಿ ಎನಿ ಒನ್ ಆಫ್ ದ ನೇಮ್ ಆಫ್ ದ ಕಂಪನಿ. ಯಾವ್ದಾದ್ರು ಕಂಪನಿ ಹೆಸರು ಹೇಳಿ. ಸರಿ, L&T ಕಂಪನಿ ತುಂಬಾ ಫೇಮಸ್ ಕಂಪನಿ L&T. ಹೌದಾ? ಸೊ L&T ಕಂಪನಿ ಅಂದ್ರೆ ಹೇಗಿದೆ, ಅವ್ರು ಏನೋ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಕಂಪನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರಬೇಕು. ಸೊ ಆ ಬಿಸ್ನೆಸ್ ಇಂದ ಅವ್ರು ಪ್ರತಿ ವರ್ಷ ಪ್ರಾಫಿಟ್ ತಗೋತಾ ಇರ್ತಾರೆ. ದಿಸ್ ಇಸ್ ನಾಟ್ ದ ಕಂಪನಿ. ಆ ಒಂದು ಕಂಪನಿಯಲ್ಲಿ ಸುಮಾರು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕಂಪನಿಯಿಂದ ಸ್ಯಾಲರಿ ಕೊಡ್ತಾ ಇರ್ತೀವಿ. ಸೊ ಅಲ್ಲಿ CEO, ಸೆಕ್ರೆಟರಿ ಈ ತರ ಎಲ್ಲ ಇರ್ತಾರೆ. ಸೊ ದಟ್ ಈಸ್ ಕಂಪನಿ. ಸೊ ಇನ್ ಶಾರ್ಟ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನಾಗ್ತಿದೆ, ಕಂಪನಿ ಅಂದ್ರೆ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಹೂ ಇಸ್ ಕ್ರಿಯೇಟೆಡ್ ಅಂಡರ್ ಲಾ and has to be registered under the Companies Act of 1956. ಅದು ಹಳೆಯದು, ಇವಾಗ ಮತ್ತೆ ಹೊಸದಾಗಿದೆ. ದಟ್ ಈಸ್ ಕಂಪನೀಸ್ ಆಕ್ಟ್ ಆಫ್ 2013. ಓಕೆ, ಸೊ ಐ ರಿಪೀಟ್ ದ ಡೆಫಿನಿಷನ್ ಆಫ್ ಕಂಪನಿ. ನಾನು ನಿಮಗೆ ಕಂಪನಿ ಚಾಪ್ಟರ್ ಒಳಗೆ ಕಂಪನಿ ಅಂದ್ರೆ ಏನು ಅಂತ ಬರೆಸ್ತೀನಿ, ಮತ್ತೆ ಬರ್ತೀನಿ ಅಸೆಸ್ಮೆಂಟ್ ಆಫ್ ಕಂಪನಿ ಅಂತ ಚಾಪ್ಟರ್ ಬರುತ್ತೆ. ಇದು ಜಸ್ಟ್ ಅಂದ್ರೆ ಕಂಪನಿ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಡಿಟರ್ಮೈನ್ ಮಾಡೋಕ್ಕಿಂತ ಮುಂಚೆ ಕಂಪನಿ ಅಂದ್ರೆ ಏನು ಅಂತ ಗೊತ್ತಿರಲಿ ಅಂತ ಹೇಳ್ತೀವಿ. ಸೊ ಐ ರಿಪೀಟ್, ಕಂಪನಿ ಈಸ್ an artificial person who is created under law and that has to be registered under Companies Act of 2013. ಸೊ ಅದು ಲಾ ಅಲ್ಲಿ ಕ್ರಿಯೇಟ್ ಆಗಿರಬೇಕು, ಕಂಪನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರಬೇಕು. ಎರಡು ಕಂಡೀಷನ್. ಅದ್ರ ಜೊತೆ ಇನ್ನೊಂದು ಹೇಳಿದೆ ನಾನು, ಏನು, ಕಂಪನಿ ಈಸ್ ಅ ಆರ್ಟಿಫಿಷಿಯಲ್ ಪರ್ಸನ್. ಏನು ಆರ್ಟಿಫಿಷಿಯಲ್ ಪರ್ಸನ್ ಅಂದ್ರೆ? Yeah, right. So ನಿಮಗೆಲ್ಲ ರಿಯಲ್ ಪರ್ಸನ್ಸ್ ಅಂತ ಕರೀತೀವಿ. ನಿಮಗೆ ನಿಮಗೂ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರೀತಾರೆ, ಬಿಕಾಸ್ ವಿ ಆರ್ ರಿಯಲ್ ಪರ್ಸನ್ಸ್. ಬಟ್ ಕಂಪನಿಯನ್ನು ನಾವು ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರೀತೀವಿ. ಬಟ್
ಯಾಕೆ ಆರ್ಟಿಫಿಷಿಯಲ್ ಪರ್ಸನ್ ಕರಿ ಕಂಪನಿ ಅಂತ? Is there any reason? Sir, it doesn't have lives. Fine. But life ಇಲ್ಲದೆ ಇರೋ ಕೆಲವೊಂದು ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರೆಯೋದು. That is nothing but artificial, nothing but it doesn't have lives. But why the company has to call artificial person? There are some reasons. Right, let me tell. So ಕಂಪನಿಯನ್ನ ಆರ್ಟಿಫಿಷಿಯಲ್ ಪರ್ಸನ್ ಅನ್ನೋದಕ್ಕೆ ರೀಸನ್ ಇದೆ. ಏನಂದ್ರೆ so I will differentiate between real person and artificial person. Real person ಮತ್ತು artificial person ಏನು ಡಿಫರೆನ್ಸ್ ಇದೆ ಅನ್ನೋದನ್ನ ಹೇಳ್ತೀನಿ. Artificial person ಒಂದು ಕಂಪನಿ ಅಂತ ತಗೊಳ್ಳೋಣ. So we are all human beings and we are living beings, right? So we are having our date of birth, right? ನಿಮ್ಮೆಲ್ಲರಿಗೂ ಒಂದು ಡೇಟ್ ಆಫ್ ಬರ್ತ್ ಅಂತ ಇದೆ. ಇದೆನಾ? So ಯಾವ ಇಯರ್ ಅಲ್ಲಿ ಯಾವ ಡೇಟ್ ಅಲ್ಲಿ ನಾವು ಹುಟ್ಟಿದ್ವಿ ಅನ್ನೋದು ಗೊತ್ತಿದೆ. So like that also the company will commence one day. ಅದು ಕೂಡ ಇಂಥ ದಿನದಲ್ಲಿ ಅದು ಜಾರಿಗೆ ಬಂತು. ಯಾವ ವರ್ಷದಲ್ಲಿ 1950 2020 ಒಂದು ದಿನ ಆ ಕಂಪನಿಯನ್ನು ನಾವು ಓಪನ್ ಮಾಡಿದ್ವಿ ಅನ್ನೋದು ಒಂದು ಡೇಟ್, ರೈಟ್? ಸೊ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಗೋಯಿಂಗ್ ಟು ಅರ್ನ್ ಇನ್ಕಮ್. ನಮ್ಮ ಕೆಲಸ ಏನು? ನಾವು ಚೆನ್ನಾಗಿ ಓದ್ತೀವಿ, ಓದಿ ಆದ್ಮೇಲೆ ಮುಂದೆ ಇನ್ಕಮ್ ಅನ್ನು ಅರ್ನ್ ಮಾಡ್ತಕ್ಕಂಥದ್ದು ನಮ್ಮ ಒಂದು ಉದ್ದೇಶ. ಲೈಕ್ ದಟ್ ಆಲ್ಸೋ ದ ಕಂಪನಿ ಕೆಲಸ ಏನು? ಮೇಕಿಂಗ್ ಬಿಸ್ನೆಸ್, ಮೇಕಿಂಗ್ ಪ್ರಾಫಿಟ್. ನಾವು ಏನು ಮಾಡಬೇಕು? ದುಡಿಬೇಕು, ಪ್ರಾಫಿಟ್ ಮಾಡಬೇಕು. ಕಂಪನಿ ಕೆಲಸ ಏನು? ಅದು ದುಡಿದಿದ್ದೆ ಪ್ರಾಫಿಟ್ ಮಾಡಬೇಕು. ದ ಓನ್ಲಿ ಡಿಫರೆನ್ಸ್ ಈಸ್ ನಮಗೆ ಜೀವ ಇದೆ, ಕಂಪನಿಗೆ ಜೀವ ಇಲ್ಲ. ಅಂಡ್ ಒನ್ ಮೋರ್ ಡಿಫರೆನ್ಸ್, ವಿ ಆರ್ ಆಲ್ ಪೇಯಿಂಗ್ ಟ್ಯಾಕ್ಸ್. ನಮ್ಮ ಇನ್ಕಮ್ ಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಬೇಕು. ದ ಸೇಮ್ ವೇ ಕಂಪನಿ ವಿಲ್ ಆಲ್ಸೋ ಪೇ ಇನ್ಕಮ್ ಟ್ಯಾಕ್ಸ್. ಕಂಪನಿನೂ ಕೂಡ ಅದರ ಪ್ರಾಫಿಟ್ ಮೇಲೆ, ಅದರ ಇನ್ಕಮ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತೆ. ಅಂಡ್ ಲಾಸ್ಟ್ ಒನ್, ವಿ ಆಲ್ ಆರ್ ಗೋಯಿಂಗ್ ಟು ಡೆತ್ ಇನ್ ಒನ್ ಡೇ. ಸೊ ಮುಂದೆ ಯಾವ್ದಾದ್ರು ಒಂದು ದಿವಸ ನಾವು ಸತ್ತು ಹೋಗ್ಬೇಕು, ಯಾರು ಕೂಡ ಇಲ್ಲೇ ಇರಲ್ಲ. ಸೊ ಲೈಕ್ ದಟ್ ಆಲ್ಸೋ ದ ಕಂಪನಿ ವಿಲ್ ಆಲ್ಸೋ ವೈಂಡ್ ಅಪ್ ಇನ್ ಒನ್ಸ್. ಮುಂದೆ ಯಾವಾಗಲೂ ಕೂಡ ಅದು ಒಂದಿನ ಕ್ಲೋಸ್ ಆಗಿ ಹೋಗ್ಬೋದು. ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ನಾವು ಸಾಯ್ತೀವೋ ಹಂಗೆ ಇರ್ತೀವೋ ಗೊತ್ತಿಲ್ಲ. ಸೊ ಲೈಕ್ ದಟ್ ವಾಟ್ ಐ ಆಮ್ ಟೆಲಿಂಗ್ ಈಸ್, ನಮಗೆ ಇರ್ತಕ್ಕಂಥ ಆಕ್ಟಿವಿಟೀಸ್ ಅಲ್ಲಿ ಸುಮಾರು ಆಕ್ಟಿವಿಟೀಸ್ ಕಂಪನಿ ಕೂಡ ಇದೆ. ಸೊ ಫಾರ್ ದಟ್ ರೀಸನ್ ದ ಕಂಪನಿ ಈಸ್ ಟ್ರೀಟೆಡ್ ಆಸ್ ಆರ್ಟಿಫಿಷಿಯಲ್ ಪರ್ಸನ್. ಸೊ ಈ ರೀತಿ ಹ್ಯೂಮನ್ ಬೀಯಿಂಗ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಸುಮಾರು ಥಿಂಗ್ಸ್ ಇದೆ. ಆ ಒಂದು ರೀಸನ್ ಅದನ್ನ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರೀತೀವಿ, ರೈಟ್? ಸೊ ಲೆಟ್ ಅಸ್ ಮೂವ್ ಆನ್ ಟು ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಕಂಪನಿ. ಏನ್ ಮಾಡಿದ್ವಿ ಹಿಂದೆ? ರೆಸಿಡೆಂಟ್ ಆಗುತ್ತಾ ಇಲ್ಲ ನಾನ್ ರೆಸಿಡೆಂಟ್ ಆಗುತ್ತಾ ಇವಾಗ ನೋಡಿ, ಆರ್ಡಿನರಿ ನಾಟ್ ಆರ್ಡಿನರಿ ಅಂತ ನೋಡ್ತಾ ಇದ್ದೀವಿ. ಬಟ್ ಕಂಪನಿ ವಿಚಾರಕ್ಕೆ ಬಂದಾಗ ದೇರ್ ಇಸ್ ನೋ ಮ್ಯಾಟರ್ ಆಫ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಕಂಪನಿ ಅನ್ನೋದು ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗೋದೇ ಇಲ್ಲ. ಸೊ ನಾವು ಹೇಳಿದ್ರೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಎರಡೇ ಟೈಪ್, ಯಾವುದು? ರೆಸಿಡೆಂಟ್, ನಾನ್ ರೆಸಿಡೆಂಟ್. ಇಲ್ಲಿ ನಮ್ಮ ಕೆಲಸ ಇಷ್ಟೇ, ಕಂಪನಿ ರೆಸಿಡೆಂಟ್ ಆಗುತ್ತಾ ಅಥವಾ ನಾನ್ ರೆಸಿಡೆಂಟ್ ಆಗುತ್ತಾ ಇಷ್ಟೇ ನೋಡಿ. ಆರ್ಡಿನರಿನ ಅಥವಾ ನಾಟ್ ಆರ್ಡಿನರಿನ ಕಂಪನಿ ಆಗಲ್ಲ. ಓಕೆನಾ? ಯಾಕೆ ಅಂದ್ರೆ ಇಲ್ಲಿ ಅಡಿಷನಲ್ ಕಂಡೀಷನ್ ಅನ್ನು ನಾವು ಅಪ್ಲೈ ಮಾಡಕ್ ಬರೋದಿಲ್ಲ. ಅದ್ರ ಜೊತೆಗೆ ಬೇಸಿಕ್ ಕಂಡೀಷನ್ ಅಪ್ಲೈ ಮಾಡಕ್ ಬರಲ್ಲ. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಏನ್ ಮಾಡಿದ್ವಿ? ಕರ್ತ ರೋಯ ಮಾತ್ರ ಇರ್ತಾವ ಇವಾಗ ನೋಡಿದ್ವಿ. ಬಟ್ ಕಂಪನಿ ಬಂದಾಗ ಯಾರು ತಗೊಳ್ತೀವಿ? ಮ್ಯಾನೇಜರ್ ತಗೋಬೇಕಾ, MD ತಗೋಬೇಕಾ, CEO ತಗೋಬೇಕಾ, ಸೆಕ್ರೆಟರಿ ತಗೋಬೇಕಾ, ಎಂಪ್ಲಾಯೀಸ್ ತಗೋಬೇಕಾ? ಸೊ ಈ ಒಂದು ಕನ್ಫ್ಯೂಷನ್ ಇಂದ ಇಲ್ಲಿ ಬೇಸಿಕ್ ಕಂಡೀಷನ್ ಮತ್ತೆ ಅಡಿಷನಲ್ ಕಂಡೀಷನ್ ಅಪ್ಲೈ ಆಗಲ್ಲ. ಇಲ್ಲಿರೋದು ವೆರಿ ಸಿಂಪಲ್. ಕಂಪನಿ ರೆಸಿಡೆಂಟ್ ಆಗಬೇಕಂದ್ರೆ ಏನ್ ಕಂಡೀಷನ್, ಕಂಪನಿ ನಾನ್ ರೆಸಿಡೆಂಟ್ ಆಗಬೇಕಂದ್ರೆ ಏನ್ ಕಂಡೀಷನ್. ಸೊ ಯಾವಾಗ ಕಂಪನಿ ರೆಸಿಡೆಂಟ್ ಆಗುತ್ತೆ ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ. ಇಫ್ ಇಟ್ ಈಸ್ ಆನ್ ಇಂಡಿಯನ್ ಕಂಪನಿ, ದಟ್ ಕಂಪನಿ ಇಸ್ ರೆಸಿಡೆಂಟ್ ಇನ್ ಇಂಡಿಯಾ. ಆ ಒಂದು ಕಂಪನಿ ಇಂಡಿಯನ್ ಕಂಪನಿ ಆಗಿದ್ರೆ ಅದು ಇಂಡಿಯಾದಲ್ಲಿ ರೆಸಿಡೆಂಟ್ ಆಗುತ್ತೆ. ಇನ್ನ ಒಂದು ಕಂಡೀಷನ್ ಇದೆ, ಇಫ್ ಇಟ್ ಈಸ್ ಎ ಫಾರಿನ್ ಕಂಪನಿ, ಅದು ಫಾರಿನ್ ಕಂಪನಿ ಆಗಿದ್ರು ಕೂಡ ಇಫ್ ದ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ವಿಲ್ ಬಿ ಸಿಚುವೇಟೆಡ್ ಇನ್ ಇಂಡಿಯಾ, ದೆನ್ ಇಟ್ ಬಿಕಮ್ ರೆಸಿಡೆಂಟ್. ಇಂಡಿಯನ್ ಕಂಪನಿ ಆಗಿದ್ರೆ ರೆಸಿಡೆಂಟ್ ಆಗಿರುತ್ತೆ, ಫಾರಿನ್ ಕಂಪನಿ ಆಗಿದ್ರೆ ರೆಸಿಡೆಂಟ್ ಆಗ್ಬೋದು. ಯಾವಾಗ ಅದರ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಂದ್ರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ನಾವು, ಹೌದಾ? ಸೊ ಅದರ ಹೆಡ್ ಆಫೀಸ್ ಏನಿರ್ಬೋದು, ಆ ಹೆಡ್ ಆಫೀಸ್ ಇಂಡಿಯಾದಲ್ಲಿ ಇರಬೇಕು. ಅವಾಗ ಮಾತ್ರ ಆ ಒಂದು ಕಂಪನಿಯನ್ನು ನಾವು ರೆಸಿಡೆಂಟ್ ಅಂತ ಕರಿತೀವಿ. ಅದು ಇಂಡಿಯನ್ ಕಂಪನಿನೂ ಅಲ್ಲ, ಅದರ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಇಂಡಿಯಾದಲ್ಲೂ ಇಲ್ಲ. ಅವಾಗ ಏನಾಗುತ್ತೆ? ನಾನ್ ರೆಸಿಡೆಂಟ್. ಇಷ್ಟೇ. ಇಲ್ಲಿ ಆರ್ಡಿನರಿ ನಾಟ್ ಆರ್ಡಿನರಿ ಅಂತ ಬೇಕಿಲ್ಲ. ರೆಸಿಡೆಂಟ್, ನಾನ್ ರೆಸಿಡೆಂಟ್, ಇಂಡಿಯನ್ ಕಂಪನಿ ಇದ್ರೆ ಅಥವಾ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಇಂಡಿಯಾದಲ್ಲಿ ಇದ್ರೆ ರೆಸಿಡೆಂಟ್, ಎರಡೂ ಆಗಿರುತ್ತೆ ನಾನ್ ರೆಸಿಡೆಂಟ್. ಸಿಂಪಲ್. ಅರ್ಥ ಆಯ್ತು? ಬರ್ಬೇಕು. So, let us move on to the establishment of company. What is the establishment of company? Establishment of company is the company is created. Company is created by the government. Government 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 is created by the government. Government
as it is treated as resident in India. Resident in India. Second one, if it is foreign company, if it is foreign company, comma, the effective management of the company, the effective management of the company is situated in India. The effective management of the company is situated in India. It is treated as resident in India. It is treated as resident in India. Third one, the company will never become, the company will never become not ordinary resident. The company will never become not ordinary resident. So, fourth one, if the effective management, if the effective management outside the India, if the effective management outside the India it is treated as non-resident. It is treated as non-resident. First, right. So this is the residential status of company. Very simple. Indian company is resident. Foreign company is effective management is resident. Company ಯಾವತ್ತೂ ಕೂಡ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗಲ್ಲ. ಲಾಸ್ಟ್ ಒನ್ ಏನು ಅದು ಇಂಡಿಯನ್ ಕಂಪನಿನೂ ಅಲ್ಲ, effective management ಇಲ್ಲ ಅಂದ್ರೆ non resident. Okay, so then residential status of where are now types of persons ಅಂತ ಹೇಳಿದ್ದೆ. HUF individual, company, ಆದ್ಮೇಲೆ ಎಂತಿಲ್ಲ ಯಾರು body of individual, association of person and firm. So ಈಗ ಉಳಿದ್ರೆ ಎಲ್ಲರಿಗೂ ಒಂದೇ ರೂಲ್ಸ್ ಯಾವ್ಯಾವಿದೆ, firm or AOP or BOI ಇವಿಬ್ರು ಒಂದೇ ರೂಲ್ಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಗೆ. ಅಂತ ಎರಡಕ್ಕೂ ಒಂದೇ ಸರಿ ಡಿಸ್ಕಸ್ ಮಾಡೋಣ. ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ firm or AOP or BOI, ರೈಟ್. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನ ನೋಡೋಕ್ಕಿಂತ ಮುಂಚೆ ಫರ್ಮ್ ಅಂದ್ರೆ ಏನು, AOP ಮತ್ತೆ BOI ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಫರ್ಮ್ ನಥಿಂಗ್ ಬಟ್ ಪಾರ್ಟ್ನರ್ಶಿಪ್ ಫರ್ಮ್. ಓಕೆ, ಸೊ ವಾಟ್ ಇಸ್ ಪಾರ್ಟ್ನರ್ಶಿಪ್ ಫರ್ಮ್? ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ ಏನು? ನನಗೆ ಕೆಲಸ ಹೇಳಿದ್ರು ಹೌದು, ಕರೆಕ್ಟ್ ವೇಟ್. Two or more persons establishing a business organization. ಎರಡಕ್ಕಿಂತ ಹೆಚ್ಚಿಗೆ ವ್ಯಕ್ತಿಗಳು ಸೇರಿಕೊಂಡು ಒಂದು ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ದೇ ಶುಡ್ ಬಿ ರಿಜಿಸ್ಟರ್ಡ್ ಅಂಡರ್ ಪಾರ್ಟ್ನರ್ಶಿಪ್ ಆಕ್ಟ್ ಆಫ್ 1932, ರೈಟ್. ಸೊ ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದೆ. Two or more persons combining together to do a business activity, and that partnership has to be registered under the Act of Partnership Act 1932. ಇದನ್ನ ನಾವು ಪಾರ್ಟ್ನರ್ಶಿಪ್ ಅಂತ ಹೇಳಿ ಕರಿತೀವಿ. ಮುಂದೆ ಡಿಸ್ಕಸ್ ಮಾಡೋಣ. ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ಇರ್ತಾರೆ,
BOI ಎರಡು ಆಲ್ಮೋಸ್ಟ್ ಸೇಮ್. AOP ಅಂದ್ರೆ ಅಸೋಸಿಯೇಷನ್ ಆಫ್ ಪರ್ಸನ್ಸ್, BOI ಅಂದ್ರೆ ಬಾಡಿ ಆಫ್ ಇಂಡಿವಿಜುವಲ್ಸ್. ಸೊ ಏನಿದು ಇಲ್ಲಿ 2 or more persons ಅಂತ ಹೇಳಿದ್ವಿ, ಇದು ಕೂಡ ಸೇಮ್ 2 or more persons combined together to do an activity. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ವಿ to do a business activity ಅಂತ. ಇಲ್ಲಿ ಏನಾದರೂ ಆಕ್ಟಿವಿಟಿ ಮಾಡ್ತಾ ಇರಬಹುದು, whether it is a charitable purpose, whether it is a business. Only the difference is, ಏನು ಡಿಫರೆನ್ಸ್ ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ದಟ್ ಇಸ್ ಫಸ್ಟ್. AOP ಮತ್ತೆ BOI ಇದು ಕೂಡ ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ, ಆದ್ರೆ ಇವರು ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರಲ್ಲ. ರೈಟ್. ಸೊ AOP ಮತ್ತೆ BOI ಇರ್ತಕ್ಕಂಥ ಡಿಫರೆನ್ಸ್ ಏನಿಲ್ಲ. ಸೊ ಇದು ಕೂಡ 2 or more persons, ಇದು ಕೂಡ 2 or more persons. The only difference is 2 or more persons ಅಂತ ಹೇಳ್ತಾ ಇದೀವಿ ನಾವು, ಬಟ್ there are different types of persons. ಬೇರೆ ಬೇರೆ ಪರ್ಸನ್ಸ್ ಇದ್ದಾರೆ. ಯಾವುದು ಇಂಡಿವಿಜುವಲ್, HUF, ಕಂಪನಿ, ಫರ್ಮ್, AOP or BOI. ಇದು ಟೈಪ್ಸ್ ಆಫ್ ಪರ್ಸನ್ಸ್. ಬಟ್ ಯಾವಾಗ AOP ಬಂದ್ವಿ ನಾವು 2 or more persons ಅಂತ ಹೇಳಿದ್ರೆ ಬರೀ ಇಂಡಿವಿಜುವಲ್ಸ್, ಬೇರೆ ಯಾರು ಬರಂಗಿಲ್ಲ. ಗೊತ್ತಾಗ್ತದಾ? ನಾವು ನೀವೆಲ್ಲ ಸೇರ್ಕೊಂಡು ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಮಾಡ್ತೀವಿ. BOI ಬಂದಾಗ 2 or more persons ಅಂತ ಹೇಳಿದ್ರಲ್ಲ, that person may be company, that persons may be firm, that persons may be company. So ಎರಡು ಮೂರು ಕಂಪನಿಗಳು ಸೇರಿಕೊಂಡು ಒಂದು BOI ಇರಬಹುದು, ಎರಡು ಮೂರು ಪಾರ್ಟ್ನರ್ಶಿಪ್ ಫರ್ಮ್ ಸೇರಿ ಒಂದು ಬಾಡಿ ಆಫ್ ಇಂಡಿವಿಜುವಲ್ ಕ್ರಿಯೇಟ್ ಮಾಡಬಹುದು. ಅರ್ಥ ಆಗ್ತದಾ? ನಾವು ನೀವು ಎಲ್ಲರೂ ಸೇರಿ ಒಂದು ಅಸೋಸಿಯೇಷನ್ ಆಫ್ ಪರ್ಸನ್ ಮಾಡಿದ್ರೆ, ಒಂದು ಏನೋ ಬಿಸ್ನೆಸ್ ಆಕ್ಟಿವಿಟಿ ಮಾಡ್ತಾ ಇದ್ರೆ ಅದನ್ನ ಅಸೋಸಿಯೇಷನ್ ಆಫ್ ಪರ್ಸನ್ ಅಂತ ಹೇಳ್ತೀವಿ. ಈಗ ನಾವು ಇಂಡಿವಿಜುವಲ್ಸ್ ಅನ್ನ ಬಿಟ್ಟು ಕಂಪನಿ, ಫರ್ಮ್, ಬೇರೆ ಯಾರಾದ್ರೂ ಮಾಡ್ತಾ ಇದ್ರೆ ಅದನ್ನ ಏನು ಹೇಳ್ತೀವಿ? ಬಾಡಿ ಆಫ್ ಇಂಡಿವಿಜುವಲ್ ಅಂತ ಹೇಳ್ತೀವಿ. ಅರ್ಥ ಆಗ್ತದಾ ಡಿಫರೆನ್ಸ್? ಇಂಡಿವಿಜುವಲ್ಸ್ ಮಾಡಿದ್ದು ಅಸೋಸಿಯೇಷನ್ ಆಫ್ ಪರ್ಸನ್, ಇಂಡಿವಿಜುವಲ್ ಅನ್ನ ಬಿಟ್ಟು HUF, ಫರ್ಮ್, ಕಂಪನಿ ಇವರೇ ಸೇರ್ಕೊಂಡು ಒಂದು ಗ್ರೂಪ್ ಅನ್ನ ಮಾಡ್ಕೊಂಡ್ರೆ ಅದನ್ನ ಬಾಡಿ ಆಫ್ ಇಂಡಿವಿಜುವಲ್ ಅಂತ ಹೇಳ್ತೀವಿ. ರೈಟ್. ಸೊ ಇಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ AOP or BOI ಇದು ಕೂಡ ವೆರಿ ಸಿಂಪಲ್. ಯಾವತ್ತೂ ಕೂಡ ನಾನ್ ಆರ್ಡಿನಲ್ ರೆಸಿಡೆಂಟ್ ಆಗಲ್ಲ. ಇದು ಕೂಡ ರೆಸಿಡೆಂಟ್ ಅಥವಾ ನಾನ್ ರೆಸಿಡೆಂಟ್. ಕಂಪನಿ ಏನಂತ ಹೇಳಿದ್ವಿ, ಇಫ್ ಇಟ್ ಈಸ್ ಇಂಡಿಯನ್ ಕಂಪನಿ ರೆಸಿಡೆಂಟ್ ಆಗುತ್ತೆ, ಇಫ್ ಇಟ್ ಈಸ್ ಫಾರಿನ್ ಕಂಪನಿ ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್ ಇಂಡಿಯಾ ಇರುತ್ತೆ ರೆಸಿಡೆಂಟ್ ಆಗುತ್ತೆ, ಔಟ್ಸೈಡ್ ಕಂಟ್ರಿ ಇದ್ರೆ ನಾನ್ ರೆಸಿಡೆಂಟ್ ಆಗುತ್ತೆ. ಸೊ ಇಲ್ಲೂ ಕೂಡ ಸೇಮ್, ಇಫ್ ದ ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್ ಈಸ್ ಸಿಚುವೇಟೆಡ್ ಇನ್ ಇಂಡಿಯಾ ಈಸ್ ರೆಸಿಡೆಂಟ್. If the control and management is outside the India, ಅಂದ್ರೆ ಫಾರಿನ್ ಅಲ್ಲಿ ಇದೆ ಅಂದ್ರೆ ಅದನ್ನ ನಾನ್ ರೆಸಿಡೆಂಟ್. ವೆರಿ ಸಿಂಪಲ್. ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಂಟ್ ಇಂಡಿಯಾ ಇದ್ರೆ ರೆಸಿಡೆಂಟ್, ಕಂಟ್ರೋಲ್ ಅಂಡ್ ಮ್ಯಾನೇಜ್ಮೆಟ್ ಫಾರಿನ್ ಅಲ್ಲಿ ಇದ್ರೆ ಅದನ್ನ ನಾನ್ ರೆಸಿಡೆಂಟ್. ಅಂಡ್ ಪಾರ್ಟ್ನರ್ಶಿಪ್ ಫಾರ್ AOP, BOI are never become not ordinary resident. ಅದು ಕೂಡ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗಲ್ಲ. ಇಲ್ಲಿ ನಾಟ್ ಆರ್ಡಿನರಿ ರೆಸಿಡೆಂಟ್ ಬರೋದು ಎರಡಲ್ಲೇ. ಹಿಂದಿನ ವರ್ಷ ಇಂಡಿವಿಜುವಲ್ ಬರ್ತಾ ಇತ್ತು, ಈ ವರ್ಷ HUF ಬರ್ತದೆ. ಓಕೆ, ಬರ್ಬೋದು. If the control and management is situated in India, it is resident. Second point, if the control and management is situated outside the India, it is non-resident. Right. So this is how to calculate or how to determine the residential status of Hindu undivided family, company, partnership firm, and AOP or BOI. I hope all of you have understood the topic which we have discussed. Right? So in the next class, we'll discuss other topics. Right? Thank you.